ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನಂದಗೋಕುಲ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂದನ್ ಮನೆಯಲ್ಲಿ ಮಾಧವನ ಅರ್ಶಿನ ಶಾಸ್ತ್ರ ಎಲ್ಲ ನಡೀತಾ ಇರುತ್ತೆ. ಅಮೂಲ್ಯ ಅರ್ಶನ ಚೆಲ್ಲೋದಕ್ಕೆ ಬೈತಿರ್ತಾರೆ. ಅಷ್ಟರಲ್ಲಿ ಕುಸುಮ ಬಂದು ಎಲ್ಲ ಹೇಳ್ತಿರ್ತಾಳೆ, ಇದೇನು ಅವಶ್ಯಕನ ಅಲ್ಲ, ಅಲ್ಲಿ ನೋಡಿ ಆ ಅರ್ಶನ ನೋಡಿದ್ರೆ ಒಂಥರ ಇದ್ರದ್ದಿದೆ, ನೀನು ಗೊತ್ತಿಲ್ವಾ ಗಿರ್ಜಾ, ಅರ್ಶಿನ ಕೊಂಬೆ ತಂದು ಕೊಟ್ಟು ಎಲ್ಲ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಆಗಿದ್ರೆ ರೆಡಿ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿ ನನಗೆ ಹೇಳ್ತಾರೆ. ಅವಾಗ ಮಾಕೇಶ್ವ ಎಲ್ಲ ತಂದು ರೆಡಿ ಮಾಡ್ತಾನೆ. ಇದಪ್ಪ ಇದು ಅಂದ್ರೆ ಇವಾಗ ಮನೆ ಸುಸೇಂದ್ರ ಇಬ್ಬರು ಇದ್ದಾರಲ್ಲ, ಅವರೇ ಕೊಟ್ಟು ಇದನ್ನ ಮಾಡಲಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಹಾಡು ಹಾಡ್ತಾ ಇಬ್ರು ಕೊಡ್ತಾರೆ. ಆಮೇಲೆ ಕೊಟ್ಟಿ ಅರ್ಶನ ನೋಡಿ ಇವಾಗ ಎಷ್ಟು ಘಮಘಮ ಅಂತಿದೆ, ಕಲಸಿ ಇವಾಗ ಅಂತ ಹೇಳ್ತಾರೆ. ಸರಿ ಕಲಿಸ್ಬಿಟ್ಟು ರೆಡಿ ಮಾಡಿ ಅಂತ ಕುಸುಮ ಹೇಳ್ತಾರೆ. ಇತ್ತ ಪ್ರಿಯಾ ಮನೆಯಲ್ಲೂ ಅರ್ಶಿನ ಶಾಸ್ತ್ರ ನಡೀತಿರುತ್ತೆ. ಅವ್ರ ಅಪ್ಪ ಅಮ್ಮ ಹಾಗೆ ಅವ್ರ ತಂಗಿ ಅರ್ಶನ ಎಲ್ಲ ಹಚ್ತಿರ್ತಾರೆ. ಹಚ್ಚಿ ಎಲ್ಲ ನೀರು ಹಾಕಿ ಅರ್ಶಿನ ಶಾಸ್ತ್ರ ಮುಗಿಸ್ತಾರೆ. ಆಮೇಲೆ ಇತ್ತ ಸೂರ್ಯಕಾಂತ್ ಮನೆಯಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಕೂತಿರ್ತಾರೆ. ಆವಾಗ ಇಂದ್ರ ಬಂದ್ಬಿಟ್ಟು ರೀ ನಾನು ಜ್ಯೋತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಆವಾಗ ಮಾಧವನ ಜೊತೆ ಬೇರೆ ಹುಡುಗಿನ ನೋಡಿದ್ವಿ, ಆದರೆ ಆ ಹುಡುಗಿನೇ ಬೇರೆ, ಇಲ್ಲಿ ಬ್ಯಾನರಲ್ಲಿರೋ ಹುಡುಗಿನೇ ಬೇರೆ ಅಂತ ಹೇಳಿದ ತಕ್ಷಣ ಸೂರ್ಯಕಾಂತನ್ಗೆ ಖುಷಿ ಆಗ್ಬಿಡುತ್ತೆ. ಹೌದಾ, ಮಾಧವನೇ ಎಲ್ಲರಿಗಿಂತ ಒಳ್ಳೆಯವನು ಅಂತ ಹೇಳ್ಕೊತಾ ಇರೋನು, ಇವಾಗ ಅವನೇ ಅವ್ರ ಅಪ್ಪನ ಇದನ್ನ ಮಾಡ್ತಾನಲ್ವಾ, ಇವಾಗ ನೋಡ್ತಿರು ನಾನು ನನಗೆ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಯೋಚನೆ ಮಾಡ್ತಿರ್ತಾರೆ. ಇತ್ತ ಪ್ರಿಯಾ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಅಳ್ತಿರ್ತಾರೆ. ಯಾಕಮ್ಮ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಪ್ರಿಯಾ ಕೇಳ್ತಾಳೆ. ಏನಿಲ್ಲ ಕಣೆ, ನಿನ್ನ ಮೈ ಮೇಲೆ ಅರ್ಶಿನ ನೀರು ಬೀಳಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ. ನಾವಿಬ್ರು ಮದುವೆ ಆದಾಗ ತುಂಬ ಕಷ್ಟ ಆಯಿತು, ನೀವು ಹುಟ್ಟಿದ ಮೇಲೆ ಅದು ಹೇಗೋ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಇವಾಗ ನೀನು ಮದುವೆ ಆಗ್ತಾ ಇದೆಯಾ, ಆಮೇಲೆ ಅವಳು ಲಾವಣ್ಯನೂ ಮದುವೆ ಆಗ್ತಾಳೆ, ಆಮೇಲೆ ಮತ್ತು ನಾವು ಇಬ್ಬರೇ ಅಲ್ವಾ ಅಂತ ಯೋಚನೆ ಆಗ್ತಾ ಇದೆ. ಇವತ್ತು ನೀನು ಇಲ್ಲಿದೆಯಾ, ನಾಳೆ ಅವ್ರ ಮನೇಲಿ ಇರ್ತೀಯಲ್ಲ ಅಂತ ಇದಾಗ್ತಿದೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಇಬ್ಬರು ಹೇಳ್ತಿರ್ತಾರೆ. ಬೇಜಾರು ಮಾಡ್ಕೋಬೇಡಮ್ಮ, ನಾನು ಯಾರೇ ಸೊಸೆ ಆದರೂ ಯಾರು ಹೆಂಡತಿ ಆದ್ರೂ ನಾನು ನಿಮ್ಮಗಳೇನೆ ಅಂತ ಪ್ರಿಯಾ ಹೇಳ್ತಿರ್ತಾಳೆ. ಈತ ನನ್ನ ಮನೆಯಲ್ಲಿ ಅರ್ಶನ ಎಲ್ಲ ಕಲಸಿ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಫಸ್ಟ್ ಗಿರಿಜಾ ತಾಯಿ ನೀನೇ ಹಚ್ಚು ಅಂತ ಹೇಳ್ತಾಳೆ ಕುಸುಮ. ಸರಿ ಆಯಿತು ಅಂತ ಹೇಳಿ ಗಿರಿಜಾ ಅರ್ಶನ ಹಚ್ತಾಳೆ. ಆಮೇಲೆ ಒಬ್ಬೊಬ್ಬರಿಗೆ ಎಲ್ಲರಿಗೂ ಅರ್ಶನ ಹಚ್ತಾರೆ. ಆಮೇಲೆ ನನ್ನ ಅರ್ಶನ ಹಚ್ಚಕ್ಕೆ ಬರ್ತಾನೆ. ನೀನು ಹಚ್ಚಪ್ಪ ಅಂತ ಕುಸುಮ ಹೇಳ್ತಾಳೆ. ನೀನು ನನ್ನ ಮಗನ ಹೋಗಿ ಹುಟ್ಟಿದ್ದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಕಣೋ, ಮುಂದಿನ ಜನ್ಮದಲ್ಲಿ ನಾನೇ ನಿಮ್ಮ ಮಗನ ಹುಡ್ತೀನಿ ಅಂತ ಹೇಳಿ ನಂದನ್ ಕುಮಾರ್ ಎಮೋಷನಲ್ ಆಗಿ ಅರ್ಶನ ಎಲ್ಲ ಹಚ್ತಾನೆ. ಆಮೇಲೆ ಬನ್ನಿ ಎಲ್ಲರೂ ಆರತಿ ಮಾಡೋಣ ಅಂತ ಹೇಳಿ ಆರತಿ ಮಾಡಿ ಅರ್ಶನ ಶಾಸ್ತ್ರ ಮುಗಿಸ್ತಾರೆ. ಆಮೇಲೆ ನಂದನ್ ಕುಮಾರ್ ಸೋಫಾ ಮೇಲೆ ಕೂತಿರ್ತಾನೆ. ಅವಾಗ ಗಿರಿಜಾ ಇರೋ ಬ್ಯಾಗ್ ತಗೊಂಡು ಬರ್ತಾಳೆ. ರೀ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ. ಏನು ಕೆಲಸ ಎಲ್ಲ ಮುಗಿತು ಅಂತ ಅಂದೆಲ್ಲ ಅಂತ ನಾನು ಹೇಳ್ತಾನೆ. ಇಲ್ಲ ರೀ, ಹೆಣ್ಮಕ್ಳದ್ದು ಇರುತ್ತಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ನಾನು ಬರ್ತೀನಿ ನಡಿ ಅಂತ ಹೇಳ್ತಾರೆ. ಬೇಡ, ಪಕ್ಕದ ಮನೆಯವರು ಬರ್ತಾಳೆ, ಅದಕ್ಕೆ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಗಿರಿಜಾ ಅಲ್ಲೇ ಹೊರಡ್ತಾಳೆ. ಆಮೇಲೆ ಮನೆಯವರೆಲ್ಲರೂ ನನ್ನ ಮನೆಯವರೆಲ್ಲರೂ ಪ್ರಿಯಾ ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ತಾರೆ. ನೀವು ನಾಳೆ ಛತ್ರಕ್ಕೆ ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ, ಬೆಳಗ್ಗೆ ಬರ್ತಾ ಇದ್ದಲ್ಲ ಅಂತ ಕೇಳ್ತಾರೆ. ಸರಿ ಆಯ್ತು, ನಾವು ಬೆಳಗ್ಗೆ ಬಿಡ್ತೀವಿ. ಮತ್ತೆ ಇವತ್ತು ಅರ್ಶಿನ ಶಾಸ್ತ್ರ ಎಲ್ಲ ಹೇಗಾಯ್ತು ಅಂತ ಕೇಳ್ತಾರೆ. ಹೌದಾ, ತುಂಬ ಚೆನ್ನಾಗಾಯ್ತು, ಮನೆಯಲ್ಲಿ ಫುಲ್ ನೆಂಟ್ರು ನಮಗೆ, ಈಗ ಲೇಟ್ ಆಗಿ ಫಂಕ್ಷನ್ ಮುಗಿತು, ಅಷ್ಟೊಂದು ನೆಂಟ್ರು ಇದ್ರು ಅಂತ ಎಲ್ಲ ಹೇಳ್ತಾಳೆ. ಅವಾಗ ಅಷ್ಟೆಲ್ಲ ಮೀನಾ ಹಿಂಗಳಿಂದ ಹಾಗಿದ್ರೆ ನಾವಂತೂ ಅರ್ಶಿನ ಶಾಸ್ತ್ರ ನೋಡೋಕ್ಕಾಗಿಲ್ಲ, ಫೋಟೋ ಆದ್ರೂ ಕಳಿಸಿ ಅಂತ ಹೇಳಿ ಮಾವ ಅಂತ ಹೇಳಿ ಮಾವನ್ ಹೇಳ್ತಾರೆ. ಸರಿ ಆಯ್ತು ಅಂತ ನಂದನ ಅದನ್ನ ಹೇಳ್ತಾನೆ. ಫೋಟೋಸ್ ವಿಡಿಯೋಸ್ ಕಳಿಸಿ ನಾವು ನೋಡ್ತೀವಿ ಅಂತ ನಂದನ್ ಹೇಳ್ತಾನೆ. ಸೊ ಇಷ್ಟಿತ್ತು ಇವತ್ತಿನ ಸಂಚಿಕೆ. ಸೊ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ನೆಕ್ಸ್ಟ್ ವ್ಲಾಗ್. ಬಾಯ್.